ಓ ಪ್ರಭುವೇ ಶರಣೆನುವೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಯಾಕೆ ಮಾಡಿ ವಾಯ್ಸ್ ಬೇಸ್ ಮಾಡಿ ಬಾನಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಆನಂದ ನಿನ್ನಿಂದ ಕರುಣಾಮಯ ಮೋಡ ಮಳೆಯಾಗಲು ನೀರು ಭುವಿ ಸೇರಲು ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು ಓಂ 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 ನೀ ಕಾರಣನು ದೇವಾ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಆನಂದ ನಿನ್ನಿಂದ ಕರುಣಾಮಯ 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 ಹಲೋ 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 ತಗೊಳ್ಳಿ ಮಂಗಳಾರತಿ ಆಶೀರ್ವಾದ ಮಾಡಿ ಚಂದ್ರಿಕಾ, ನೀನು ಯಾವಾಗಲೂ ಹೀಗೆ ಪೂಜೆ ಮಾಡ್ತಾ ನಿಂತಿದ್ರೆ ಹೇಗೆ? ಎಲ್ಲಿ ಮಕ್ಕಳು? ಇಲ್ಲೇ ಹೊರಗಡೆ ಆಟ ಆಡ್ತವ್ರೆ ಕಣ್ರಿ. ಚಂದ್ರಿಕಾ, ನಡಿಯೇ ಹಾಸ್ಪಿಟ್ಲಿಗೆ ಹೋಗೋಣ. ನಿನ್ನ ಆರೋಗ್ಯ ಸ್ವಲ್ಪ ಕೆಟ್ಟಿದೆ. ಅಪರ ಇದು ಮಾಡ್ಕೊಬೇಡ, ನಡಿಯೇ. ಫಲ ಕೊಡ್ದ ದೇವರು ರೀ, ಫಲ ಕೊಡ್ದ ಮರ ಯಾವಾಗಲೂ ಶಾಶ್ವತ ಅಲ್ಲ. ನನಗೇನು ಕಾಯಿಲೆ ಅಂತ ಈ ರೀತಿ ನೀವು ದುಡುಕ್ತಿದ್ದೀರಾ? ಖರ್ಚು ವೇಸ್ಟು, ವ್ಯರ್ಥನೂ ವೇಸ್ಟು. ನಾನು ಸುಮಾರು ದಿನ ಬದುಕಲ್ಲ. ನನ್ನ ಕಾಯಿಲೆ ಬತ್ತಾ ಜಾಸ್ತಿ ಆಯ್ತೈತೆ ಸಹ ಕಮ್ಮಿ ಆಯ್ತಾ ಇಲ್ಲ ಕಣ್ರಿ. ಚಂದ್ರಿಕಾ, ಈಗಂದ್ರೆ ಹೇಗೆ? ಚಂದ್ರಿಕಾ, ಇದು ನಿನಗೆ ಏನೂ ಆಗೋದಿಲ್ಲ. ನೀನು ನಡಿ ಹಾಸ್ಪಿಟ್ಲಿಗೆ ಹೋಗೋಣ, ಧೈರ್ಯ ತನ್ಕಳೆ. ಚಂದ್ರಿಕಾ, ಇವತ್ತು ಯಾವ ದಿನ ಗೊತ್ತೇನೆ? ನನಗೆ ಗೊತ್ತಿಲ್ಲ ಕಣ್ರಿ, ಯಾವ ದಿನ ನೀವೇ ಹೇಳಿ. ಅಯ್ಯೋ, ಇವತ್ತು ದಡ್ಡಿ, ಇವತ್ತು ನಾವು ಮದುವೆ ಆದ ದಿನ ಕಣೆ. ಅಯ್ಯೋ, ನನ್ನ ಹಾಳಾದ ದಡ್ತನಕ್ಕೆ ನನ್ನ ಮದುವೆ ಆಗಿದ್ದ ದಿನಾನು ಮರ್ತ್ಬಿಟ್ಟಿದ್ದೀನಿ. ಸಾರಿ ಕಣ್ರಿ. ಹಾವಿಧಿ ಮಾನಿಟರ್ ಕೊಡಿಸುವ ಬೇಸ್ ಮಾಡಿ ಕೆರಳಿತೆ ನಗುವೆಲ್ಲ ನೋವಾಯಿತೆ ವಾಯ್ಸ್ ಬೇಸ್ ಮಾಡಿ ಹಾವಿಧಿ ಕೆರಳಿತೆ ನಗುವೆಲ್ಲ ನೋವಾಯಿತೆ ನೂರಾರು ಕನಸುಗಳು ಕನಸಾಗಿದೆ ನೂರಾರು ನೋವುಗಳು ಬಲಿಯಾಯಿತೆ ಹಾವಿಧಿ ಕೆರಳಿತೆ ನಗುವೆಲ್ಲ ನೋವಾಯಿಸಿದಂತವನ ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ ತನ್ನ ತೃಪ್ತಿಗೆ ಘಟನೆಗಳನ್ನು ತುಂಬಿ ನಗುತ್ತಾ ನಲಿಬವನ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ ಅವನ ಗುಣಗಾನನ ಜನನಿ ಜನ್ಮ ಭವಿಷ್ಯ ನಾರೀಚ ಸ್ವರ್ಗದಲ್ಲಿ ಋಷಿ ಅಂದರೆ ಒಂದು ಹೆಣ್ಣು ಅನಾದಿ ಕಾಲದಿಂದಲೂ ಒಂದು ಗಂಡಿಗೆ ತಾಯಿಯಾಗಿ ತಂಗಿಯಾಗಿ ಮಡದಿಯಾಗಿ ಒಂದು ಗಂಡಿನ 7 ಬೀಳಿನ ಯಶಸ್ವಿಗೆ ಕಾರಣಲಾಗಿದ್ದಾಳೆ ಈ ಹೆಣ್ಣು. ಆದರೆ ಈ ಕಲಿಯುಗದಲ್ಲಿ ಈ ಹೆಣ್ಣು ತಂತಿ ಕಿಟ್ಟ ವೀಣೆ ಆಗಿದ್ದಾಳೆ, ತೈಲ ಮುಗಿದ ಜ್ಯೋತಿ ಆಗಿದ್ದಾಳೆ. ಯಾರಿಂದ? ಕೆಲ ಕಾಮುಕ ಗಂಡುಗಳಿಂದ.
ಈ ನೊಂದ ಹೆಣ್ಣಿನ ಕಥಾ ವಸ್ತುವೇ ಸತಿ ಸಂಸಾರದ ಜ್ಯೋತಿ. ಹೆಣ್ಣು ಸಂಸಾರದ ಕಣ್ಣಂತೆ, ಬಾಳಿನ ಬೆಳಕೆ ಹೆಣ್ಣು, ಬಾಳಿನ ಮೂಲ ಹೆಣ್ಣು, ನೀನಾಗು ಮಗಳೆಗೆಂದು ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ, ಸತಿ ಸಂಸಾರದ ಜ್ಯೋತಿ. ಬಂಧುಗಳೇ, ಈ ರೀತಿ ಶುರುವಾದ ಈ ಜೀವನ ಕೊನೆಗೆ ಹೇಗೆ ಅಂತ್ಯ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಕಾದು ನೋಡಿದ್ರೆ ಈ ಒಂದು ಕತೆ ತುಂಬಾ ಚೆನ್ನಾಗಿದೆ. ನೋಡಿ, ಈ ಕಲಾವಿದರನ್ನ ಹಾರೈಸಬೇಕು ಅಂತ ಕೇಳ್ಕೊಳ್ತಾ, ರುದ್ರೇಶ್, ರುದ್ರೇಶನ ಪಾತ್ರದಲ್ಲಿ ಕಿರಣ್ ಕುಮಾರ್ ಎಸಿ. ಹೂ ಬಿಡದ ಸೊಸೆ, ಫಲ ಕೊಡದ ಮರ, ಹಾಲು ಕೊಡದ ಹಸು, ಮಕ್ಕಳನ್ನಡದ ಹೆಣ್ಣು, ಈ ಭೂಮಿ ಮೇಲೆ ಇದ್ರು ಒಂದೇ ಸತ್ರು ಒಂದೇ. ರಾಮಲಿಂಗಪ್ಪನ ಎರಡನೇ ಮಗ ಜಗದೀಶ. ಜಗದೀಶನ ಪಾತ್ರದಲ್ಲಿ ಚಂದ್ರಶೇಖರ್ ಕೆ. ಅಣ್ಣ, ಯಾವ ಹೆಂಡತಿ ನಿನ್ನ ಸತಿ ಶಿರೋಮಣಿ ಅಂತ ತಿಳ್ಕೊಂಡಿದ್ಯೋ? ಯಾವ ಹೆಂಡತಿ ಸತಿ ಸಂಸಾರದ ಜ್ಯೋತಿ ಅಂತ ತಿಳ್ಕೊಂಡಿದ್ಯೋ? ಹಾ, ನಿನ್ನ ಹೆಂಡತಿ ಸೂಳೆ ಎಂದು ಪಸದ ಬಕಡು ಕಾಲ ಬಂದೇ ಬರುತ್ತೆ. ಹಾಗೆ ಈ ನಾಟಕದ ಕೇಂದ್ರ ಬಿಂದು ಮಹೇಶನ ಪಾತ್ರದಲ್ಲಿ ಅರ್ಷನ್ ಬಿಯಾಸ್. ಸಾವುಕಾರ್ರೆ, ನೀವು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಿದ್ದೀನಿ, ಎಲ್ಲೂ ಹೆಣ್ಣು ಸಿಗ್ತಾ ಇಲ್ಲ. ಮದುವೆಗೆ ಒಪ್ಕೊಳ್ಳಿ ಸಾವುಕಾರ್ರೆ, ಮದುವೆಗೆ ಒಪ್ಕೊಳ್ಳಿ. ಹಾಗೂ ಈ ನಾಟಕದ ಮತ್ತೋರ್ವ ಪೋಷಕ ನಟ ಸುರೇಶನ ಪಾತ್ರದಲ್ಲಿ ಚೆನ್ನಪ್ಪ ಬಿ. ಜಗದೀಶ್, ನೀ ನನಗೆ ಸಹಾಯ ಮಾಡಿಲ್ಲ ಅಂದ್ರೆ ನಾನು ತಾಯಿಲ್ಲದ ತಬಲಿ ಆಗ್ತಿದ್ದಿ ಕಣ. ಹಾಸ್ಯ ಚತುರ ಮುರಿಗೆಂಪನ ಪಾತ್ರದಲ್ಲಿ ಚಂದ್ರಶೇಖರ್ ಜಿ. ನಾನೇ ರಾಜಕುಮಾರ, ಕನ್ನಡ ನಾಡಿನ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಲು ಬಂದ ಕಿಶೋರ ರಾಜ್ಕುಮಾರ್. ಸಾಯೋ ಕಾಲದಲ್ಲಿ ಶನಿ ಕಾಟ ಅಂದಾಗೆ ಇದೊಂದು ಕುಂಟು ಹುಡುಗಿ ಉಡಿಸ್ಬಿಟ್ಟು ಬೇಡಪ್ಪ ಬೇಡ. ಹಾಗೆ ಈ ನಾಟಕದ ಮತ್ತೋರ್ವ ಹಾಸ್ಯರತ್ನ ರಂಗನ ಪಾತ್ರದಲ್ಲಿ ಗೌರೀಶ್. ಹೋಯ್ತರಿ ಲಟ್ಟಿ ಬಡ್ಡಿ ಜುಮ್ಮ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ, ಕನ್ನಡ ಭಾಷೆನೇ ನಮ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣೆಂದ್ರೆ ಚಿನ್ನ ಇಲ್ಲುಟ್ಟೋನು ರನ್ನ, ನಡೆ ಚೆನ್ನ ನುಡಿ ಚೆನ್ನ ಜನ ಚಂದ 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 ಗಡೆ, ಅಂತಿಂತ ಗಂಡು ನಾನಲ್ಲ. ಓಹೋ ಕಾಳೆ, ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಒಂದು ಚಾಡೆ, ಕಟ್ತೀನಿ ತಾಳೆ, ಒಂದ್ ಕಡೆ ತಾಳೆ. ಹಾಗೆ ಈ ನಾಟಕದ ಮತ್ತೋರ್ವ ಹಾಸ್ಯ ಚಟಾಕಿ ಕಡೇಸಿಯ ಪಾತ್ರದಲ್ಲಿ ಅರುಣ್ ಠಿ. ಕೂರಕ್ಕು ಕಳ್ಳಿ ಕರೆ ಹಾವ
ವಾ ತೇಲಕ್ಕ ರಂಜಿಕರೆ ವಾ ವಾ ದೂರತ್ತು ಕಳ್ಳಿಕರೆ ತೇಲಕ್ಕ ರಂಜಿಕರೆ ಲವ್ವಿಗೆ ನಮ್ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟ ಇದೆ ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರ ದೇವರು ಲವ್ ಗಿವು ಎಲ್ಲ ಯಾಕೆ ಏನಂತೀರಾ? ಓಕೆ, ಮತ್ತೋರ್ವ ಪೋಷಕ ನಟ ಶಾಸ್ತ್ರೀಯ ಪಾತ್ರದಲ್ಲಿ ಸುಹಾಸ್ ಎಸ್. ಡುಮ್ 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 ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್ ರಾಕ್ ಅಂಡ್ ಡೋಲ್ ಡುಮ್ 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 ಡೋಲ್ ಡುಮ್ 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 ಲೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್. ತ್ರಿಪುರ ಸುಂದರಿ ಬಾರನಿ ಅಸಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಗೆ ಡುಮ್ 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 ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾದು ಮೆಲ್ಲಗೆ. ನೋಡ್ರಪ್ಪ .com ಅಂತ ಹೊಡೀರಿ, ಶಾಸ್ತ್ರಿ ಸಿಗ್ತಾನೆ. ಮದುವೆ ನಾಮಕರಣ ಏನೇ ಇದ್ರು ನನ್ಗೆ ಹೇಳಿ ಮಾಡಿಸ್ಕೊಡ್ತೀನಿ. ಶಂಕರ್ ಶಾಸ್ತ್ರಿ ರಂಗ ಸಜ್ಜಿಗೆ ಹಾಬಲವಾಡಿ ಹೊನ್ನೇಗೌಡ ಅರ್ಪಿಸುವ ಶ್ರೀ ವಿನಾಯಕ ಡ್ರಾಮಾ ಸೀನರಿ ಹಾಬಲವಾಡಿ ಕೊಪ್ಪ ಮದ್ದೂರ್ ಮಂಡ್ಯ ಇಂಡಿಯಾ. ಏಳು ಶಿವ ಬಾಳ ಬಂಡಿ ಓಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಸುಪ್ರಭಾತ ನಿನಗೆ ಸುಪ್ರಭಾತ ಶರಣೋ 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 ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಸುಪ್ರಭಾತ ನಿನಗೆ ಸುಪ್ರಭಾತ ಶರಣೋ ಶರಣೋ ಶರಣೋ. ಅಪ್ಪ ತಂದೆ ಗುರು ರಾಘವೇಂದ್ರ, ನೋಡ್ದ್ಯಪ್ಪ ನೋಡ್ದ್ಯಾ, ಈ ಕಣ್ಣು ಕಾಣ್ದಿರೋ ಕುಡಿನ ಕಷ್ಟ ನೀನ್ ನೋಡ್ತಾ ಇದೀಯ. ಜಗತ್ತಿನಲ್ಲಿ ಕಣ್ಣು ಕಾಣ್ದಿರೋ ಕುಡಿ ಅಂತ ದೇವ್ರಿಗೂ ಕೂಡ ನನಗೆ ದಯ ಇಲ್ಲ. ಆದ್ರೆ ನನ್ನ ಅಣ್ಣ ನನ್ನ ಮದುವೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಈ ಕುರುಡಿನ ಯಾರು ತಾನೇ ಮದುವೆ ಆಗಕ್ ಮುಂದೆ ಬರ್ತಾರೆ ಹೇಳಿ? ಆದ್ರೂ ಅಮ್ಮ ಅಪ್ಪ ಯಾಕಮ್ಮ ಯಾಕಪ್ಪ ನನ್ನನ್ನು ಮಾತ್ರ ತಬ್ಲಿ ಮಾಡಿ ನೀವು ಸತ್ತು ಸುರುಗದಲ್ಲಿದ್ದೀರಾ? ನನ್ನನ್ನು ಕರ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಮ್ಮ? ಜಯಶ್ರೀ, ಅಣ್ಣ ಯಾಕಮ್ಮ ಅಳ್ತಾ ಇದೀಯಾ? ನೀನು ಯಾವಾಗಲೂ ಅಳುತ್ತಾ ಇದ್ರೆ ಹೇಗಮ್ಮ ಮಾಡೋದು? ನಾನು ನಿನ್ನ ಪಾಲಿಗೆ ಇನ್ನೂ ಜೀವಂತವಾಗಿ ಬದುಕಿದ್ದೀನಿ ಕಣಮ್ಮ. ನೀನು ಈ ಪ್ರಪಂಚವನ್ನು ನೋಡದೇ ಇರುವ ಅಂದಳೆ ಇರ್ಬೋದು, ಆದರೆ ಹೃದಯ ಅನ್ನೋದು ನಿನಗೂ ಇದೆಯಮ್ಮ, ನಿನಗೂ ಇದೆ.
ನೀನು ರಾಜಾಸಿ ಅಂತೆ ಓದ್ಕೊಂಡು ಇದ್ದಿದ್ರೆ ಸುಖವಾಗಿರ್ಬೋದಾಯ್ತು. ಆದ್ರೆ ಆ ವಿಧಿ ನಿನ್ನ ಬಹಳಲ್ಲಿ ಆಟ ಆಡ್ಬಿಡ್ತಮ್ಮ, ಆಟ ಆಡ್ಬಿಡ್ತು. ಜಯಶ್ರೀ, ನಿನಗೂ ಕೂಡ ಒಂದು ಉತ್ತಮವಾದ ವರವನ್ನು ಹುಡುಕಿ ನಿನ್ನನ್ನು ಮದುವೆ ಮಾಡ್ತೀನಮ್ಮ. ಏನು ಮದ್ವೆನ ಅಣ್ಣ? ಕಂಡು ಕಂಡು ಈ ಕುರುಡಿನ ಯಾರಣ್ಣ ಮದ್ವೆ ಆಗ್ತಾರೆ ಅಣ್ಣ? ನೀನ್ ನನ್ನ ಮದ್ವೆ ಮಾಡೋದು ಒಂದೇ, ಹೆಣಕ್ಕೆ ಶೃಂಗಾರ ಮಾಡೋದು ಒಂದೇ ಒಂದೇ. ಅಣ್ಣ ನೋಡು, ನನಗೆ ಮದ್ವೆ ಬೇಡ. ಮೊದಲು ಅಕ್ಕನ ಮದ್ವೆ ಮಾಡು, ಆಮೇಲೆ ನೀನ್ ಮದ್ವೆ ಆಗಿ ಈ ಮನೆಗೆ ಹತ್ಗೆ ಕರ್ಕೊಂಡು ಬಾ. ಅದೇ ಸಾಕಣ್ಣ ನನಗೆ, ಅದೇ ಸಂತೋಷ. ರಾಜಾಶ್ರೀ ಏನೋ ಬುದ್ಧಿವಂತೆ, ವಿದ್ಯಾವಂತೆ, ಎಲ್ಲಾದರೂ ಹುಡುಕಿ ಮದುವೆ ಮಾಡ್ಬೋದು. ಅಂತೂ ನಾನು ಮದುವೆ ಆಗಬೇಕಾದ್ರೆ ಮೊದಲು ನಿಮ್ಮಿಬ್ಬರನ್ನ ಮದುವೆ ಮಾಡಿ ನಂತರ ನನ್ನ ಓದು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಮೆರಿಕಕ್ಕೆ ಹೋಗಿ ಡಾಕ್ಟರ್ ಆಗಿ ಬಂದು ಮತ್ತೆ ನಿನ್ನ ಬತ್ತಿ ಹೋದ ಕಣ್ಣುಗಳನ್ನು ಮರಳಿ ಬರುವಂತೆ ಮಾಡಬೇಕನಮ್ಮ. ನಂತರ ನಿಮ್ಮಿಬ್ಬರ ಜವಾಬ್ದಾರಿಯನ್ನು ನನ್ನ ಮೇಲೆ ತಂದೆ ಭಾರ ಹೊರಿಸಿದ್ನಮ್ಮ. ಮತ್ತು ನಿಮ್ಮ ಇಬ್ಬರ ಹೊಟ್ಟೆಯಲ್ಲಿ ಹುಟ್ಟುವ ಅಳಿಯಂದಿರ ಜೊತೆಯಲ್ಲಿ ನಾನು ಎತ್ತಿ ಮುದ್ದಾಟವನ್ನು ಆಡಬೇಕಮ್ಮ. ಆನಂತರ ನನ್ನ ಮದುವೆ ಅಮ್ಮ, ಆನಂತರ ನನ್ನ ಮದುವೆ. ಅಣ್ಣ, ನೀನು ಅಷ್ಟೊದಕ್ಕೆ ಮುದುಕ ಆಗ್ಬಿಟ್ಟಿರ್ತೀಯ ಅಣ್ಣ. ಜಯಶ್ರೀ, ಹೋಗ್ಲಿ ಬಿಡಮ್ಮ. ಹೋಟ್ಲು ಬೋಡಿ ಅವಳನ್ನ ಕಟ್ಕೊಂಡ್ರೆ ಆಯ್ತು. ಹೋಗೋಣ, ಯಾವಾಗಲೂ ತಮಾಷೆನೇ ನಿಂದು. ಏನಮ್ಮ? ಅಣ್ಣ, ಅಲ್ಲ ಅಕ್ಕಂಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಲ್ಲ, ಎಲ್ಲ ಇನ್ನು ಅಕ್ಕ ಬರಲೇ ಇಲ್ವಲ್ಲಣ್ಣ? ಬಂದಮ್ಮ, ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಬಂದು ಯಾರ ಕಾರ್ನಿಂದ ಕರ್ಕೊಬರ್ತಾವ್ರಮ್ಮ. ದಯಮಾಡಿ 7 ಚೇರ್ ಹಾಕೊಂಡಿರುವಂತವ್ರು ದಯಮಾಡಿ ಬೇರೆಯವ್ರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ದಯಮಾಡಿ 7 ಚೇರ್ ಹಾಕೊಂಡಿರೋ ಬಸ್ ಸಿಕ್ಕಿದೆಯೋ ಇಲ್ವೋ, ನೀನೇ ಒಂದು ಹೆಜ್ಜೆ ಹೋಗಿ ಕರ್ಕೊ ಬರ್ಬೋದಾಗಿತ್ತಲ್ಲ. ಈಗೇನೋ ಫ್ರೀಯಾಗೆ ಬಸ್ ಬಿಟ್ಟವ್ರೆ, ಏನ್ ತೊಂದರೆ ಇಲ್ಲ, ಬತ್ತಳಿರಮ್ಮ, ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕ್ರಮ್ಮ. ಅಣ್ಣ, ಅವಳಿಗೆಲ್ಲ ಬಸ್ಸಲ್ಲಿ ಬಂದು ಅಭ್ಯಾಸ ಇಲ್ಲ ಅಣ್ಣ. ಅವಳಿಗೇನಿದ್ರು ಕಾರಲ್ಲಿ ಓಡೋ ಅಭ್ಯಾಸ ಅಲ್ವಾ, ಅದಕ್ಕೆ. ಇಲ್ಲ ಕಣ್ ಸುಮ್ನಿರಮ್ಮ, ಆಗೇನೋ ತಿಗಣೆ ಇದ್ದೋ ಕಾರನ್ ಸೀಟ್ ಒಳಗೆ ಸಿಕ್ಕಾಪಟ್ಟೆ ಇರ್ತಿದ್ದೋ, ಈಗೇನು ಆ ಥರ ಇಲ್ಲ ಕಣಮ್ಮ. ಅಣ್ಣ ನೋಡು, ಬಾಗ್ಲಲ್ಲಿ ನೋಡು, ಏನಾದರೂ ಬಂದ್ಲ ನೋಡು. ಬಂದ್ಲ ಅಣ್ಣ? ಬಂದಮ್ಮ, ಬಂದು ಒಂದು ಸೆಕೆಂಡ್ ಬಂದು ನೋಡಮ್ಮ. ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಿ ಜಯಶ್ರೀ. ಅಂದಮೇಲೆ ಪ್ರಯಾಣ ಎಲ್ಲ ಚೆನ್ನಾಗಿತ್ತಮ್ಮ? ನನಗೇನಣ್ಣ ಕಮ್ಮಿ, ಪ್ರಯಾಣ ಏನೋ ಸೂಪರ್ ಆಗಿತ್ತು. ಹೌದಣ್ಣ, ಬೇಗ ಬಾ ಅಂತ ನೀವು ಕಾಲ್ ಮಾಡಿದ್ರಲ್ಲ, ನಾನು ಎಷ್ಟು ಭಯದಿಂದ ಬಂದೆ ಗೊತ್ತಾ? ಏನಣ್ಣ ವಿಷಯ? ಸಾಕು ನಿಲ್ಸೆ, ಬಂದಿದ್ದು ಲೇಟು, ಆದರೆ ಈ ತಂಗಿನ ಮಾತ್ರ ವಿಚಾರಿಸ್ಕೋಬೇಡ. ನಿನ್ನೆ ವಿಚಾರಿಸ್ಕೊಳ್ಳೋಣ ಅನ್ಕೊಂಡಿದ್ದೆ ಕಣೆ. ನೀನು ತುಂಬ ಫಾಸ್ಟ್ ಅಲ್ವಾ, ನೀನೇ ಮಾತಾಡ್ಸ್ಬಿಟ್ಟೆ. ಚೆನ್ನಾಗಿದ್ಯಾ? ನೀನು ಚೆನ್ನಾಗಿದ್ಯಾ ಅಕ್ಕ? ಅಕ್ಕ, ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ನನಗೇನೆ ಕಮ್ಮಿ, ನಾನಂತೂ ಫಸ್ಟ್ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಈ ವರ್ಷ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ. ಸಂತೋಷ ಅಕ್ಕ. ಅಣ್ಣ, ನನ್ನನ್ನು ಕರೆಸಿದ ಉದ್ದೇಶ ಏನು ಅಂತ ಹೇಳೇ ಇಲ್ಲ. ನೋಡಮ್ಮ, ಈ ದಿವಸ ಜಯಶ್ರೀಯನ್ನು ನೋಡೋದಕ್ಕೆ ಗಂಡನ ಕಡೆಯವ್ರು ಬರ್ತಾ ಇದ್ದಾರೆ, ಅದಕ್ಕೆ ಸಲುವಾಗಿ ಬರೋಳಿದೆಯಮ್ಮ. ಅಲ್ಲ ಅಣ್ಣ, ಜಯಶ್ರೀನ ನೋಡೋದಕ್ಕೆ ಬರೋದಕ್ಕೂ ನನ್ನನ್ನು ಕರೆಸೋದಕ್ಕೂ ಏನಣ್ಣ ಸಂಬಂಧ? ಸಂಬಂಧ ಇದೆಯಮ್ಮ, ಸಂಬಂಧ ಇದೆ. ಜಯಶ್ರೀಯನ್ನ ನೋಡೋದಿಕ್ಕೆ ಬಂದಂತ ವರಗಳೆಲ್ಲ ಕುರುಡಿ ಎಂಬುವ ಒಂದೇ ಒಂದು ಕಾರಣಕ್ಕೋಸ್ಕರ ಒಪ್ತೆ ಹಾಗೆ ಹೋಯ್ತವ್ರಮ್ಮ. ಅದಕ್ಕೆ ಬಂದಂತ ವರನಿಗೆ ನಿನ್ನನ್ನು ತೋರಿಸಿ ಜಯಶ್ರೀ ಮದುವೆಯನ್ನು ಮಾಡಿ ಮುಗಿಸ್ಬಿಡ್ಬೇಕಮ್ಮ. ಅಣ್ಣ, ಏನಂತ ಮಾತಾಡ್ತಾ ಇದ್ದೀರಾ ಅಣ್ಣ? ಇದರಿಂದ ಏನಾದರೂ ನಾಳೆ ದಿವಸ ಅನಾಹುತ ಆದ್ರೆ?
ನೋಡಮ್ಮ, ಇದು ಜಯಶ್ರೀ ಬಾಳಿನ ಅಳಿ ಉಳಿವಿನ ಪ್ರಶ್ನೆಯಮ್ಮ. ರಾಜಶ್ರೀ, ಜಯಶ್ರೀಗೆ ಎತ್ತ ತಾಯಿ ತೀರ್ಕ ಹುಟ್ಲಮ್ಮ. ಎತ್ತ ತಾಯಿ ಬೇರೆ ಆದ್ರು ಜನ್ಮ ಕೊಟ್ಟ ತಂದೆ ಒಬ್ಬನೇನೋ ಅದನ್ನ ನಾವು ಮರಿಬಾರ್ದಮ್ಮ. ಜಯಶ್ರೀ ಚಿಕ್ಕನಿಂದ ತಾಯಿಲ ತಬ್ಬಲಿ ಮಗಳು. ಜಯಶ್ರೀ ಹುಟ್ಟಿದ ತಕ್ಷಣ ಚಿಕ್ಕಮ್ಮ ತೀರ್ಕ ಹುಟ್ಲಮ್ಮ. ಅಪ್ಪ ಅವಳನ್ನ ಬಹು ಪ್ರೀತಿಯಿಂದ ಚೆನ್ನಾಗಿ ಸಾಕಿದ್ದಮ್ಮ. ಆದ್ರೆ ಅಮ್ಮ ಅಪ್ಪನಿಲ್ಲದ ಸಮಯವನ್ನು ಸಾಧಿಸಿ ಅವಳ ಕಣ್ಣಿಗೆ ಯಾವುದೋ ಪಟಾಕಿ ಪುಡಿ ತುಂಬಿ ಅವಳ ಕಣ್ಣುಗಳನ್ನ ತೆಗೆದುಬಿಟ್ಲಮ್ಮ. ಅಂದು ಅಮ್ಮ ಮಾಡಿದ ತಪ್ಪಿಗೆ ನಾವಿಬ್ಬರು ಇವತ್ತು ಇವಳ ಜೀವನಕ್ಕಾಗಿ ನಾವು ತೆಯ್ಬೇಕಮ್ಮ. ಇದೇ ವಿಷಯಕ್ಕೆ ಅಪ್ಪಾಜಿ ಜೈಲು ಶಿಕ್ಷೆ ಅನುಭವಿಸ್ತಾ ಸಾಯುವ ಮುನ್ನ ಕೊರ್ಗಿ ನಿಮ್ಮಿಬ್ಬರ ಜವಾಬ್ದಾರಿಯನ್ನ ನನ್ನ ತಲೆ ಮೇಲೆ ಭಾರ ಹೊರಿಸುತ್ತಮ್ಮ. ಮತ್ತು ನಿಮ್ಮ ಈ ಅಪಾರವಾದ ಆಸ್ತಿಗೆ ನನ್ನನ್ನು ಒಡೆಯನ್ನಾಗಿ ಮಾಡ್ದಮ್ಮ. ಅಂದು ಅಮ್ಮ ಮಾಡಿದ ತಪ್ಪಿಗಾಗಿ ನಾವಿಬ್ಬರು ಇವಳ ಜೀವನದಲ್ಲಿ ತೆಯ್ಬೇಕಮ್ಮ. ಹೋಗಮ್ಮ, ಇನ್ನೇನ್ ಗಂಡನ ಕಡೆಯವ್ರು ಬರುವತ್ತಾಯ್ತು. ಜಲ್ದಿ ಹೋಗಿ ರೂಮ್ನಲ್ಲಿ ರೆಡಿ ಆಗಮ್ಮ. ಹಾಗೆ ಆಗಲಿ ಅಣ್ಣ, ನಾನು ಹೋಗಿ ಮದುವೆ ಹೆಣ್ಣಿನ ಥರ ರೆಡಿಯಾಗಿ ಬರ್ತೀನಿ. ಅಣ್ಣ, ನಿನಗೂ ಅಕ್ಕನಿಗೂ ನನ್ನಿಂದ ಎಷ್ಟು ತೊಂದರೆ ಆಗ್ತಾ ಇದೆ ನೋಡ್ದಣ್ಣ. ಅಣ್ಣ, ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರು ನನ್ನ ಬಾಳು ಹೇಗಿರುತ್ತೆ ಅಂತ ಅನ್ಸ್ಕೊಳಕ್ಕೂ ಆಗ್ತಾ ಇಲ್ಲ ನೋಡು. ನನಗೆ ಯಾವ ಮದುವೆನೂ ಬೇಡಣ್ಣ. ಅಣ್ಣ, ನಿನ್ನ ಬಿಟ್ಟು ನಾನೆಲ್ಲೋ ದೂರ ಹೋಗೋದಿಲ್ಲ ಅಣ್ಣ. ತಂಗಿ, ಹೆಣ್ಣು ಬೆಳೆದು ತವರು ಮನೆಯಲ್ಲಿದ್ರೆ ಬೆಲೆ ಕೊಡಲ್ಲಮ್ಮ ಈ ಸಮಾಜ. ಹೆಣ್ಣು ಬೇರೊಂದು ಮನೆಯ ಜ್ಯೋತಿಯಾಗಿ ಬಾಳಿದಾಗಲೇ ಹೆಣ್ಣಿನ ಜನ್ಮವು ಸಾರ್ಥಕವಾಗುವುದು. ಸೀತಾರ್, ತಾರ, ಅಹಲ್ಯ, ಮಂಡೋದರಿ ಅಂತ ಪತುರತರು ಹುಟ್ಟಿದ ನಾಡಿನೊಳಗೆ ನೀನು ಹುಟ್ಟಿದೀಯಮ್ಮ. ಅಂದ ಮೇಲೆ ನಿನ್ನ ಜೀವನ ಬರಡಾವುದಿಲ್ಲಮ್ಮ. ಇಂದಲ್ಲ ನಾಳೆ ನಿನ್ನ ಕಣ್ಣುಗಳು ಬಂದೇ ಬರ್ತಾವಮ್ಮ. ನೀನು ಈ ಪ್ರಪಂಚವನ್ನು ನೋಡೇ ನೋಡ್ತೀಯಮ್ಮ. ಯಾವುದಕ್ಕೂ ಕಾಲ ಕೂಡ್ ಬರ್ಬೇಕಮ್ಮ. ಅದಿಯೇ ಹೋಗಮ್ಮ. ಏನ್ ಗಂಡನ ಕಡೆಯವ್ರು ಬರುವೈತೆ ರೂಮ್ನಲ್ಲಿ ಹೋಗಿರಿ. ಎಷ್ಟಕ್ಕಮ್ಮ? ಮಹೇಶಪ್ಪ ಈ ಬಾಗ್ಲ ಗುಡ್ಡ ತಗ್ಸಪ್ಪ. ನಾ ಬಂದಾಗ ಹೋದಾಗ ಎಡ್ಗೆ ಬೀಳುದೇ ಆಗೋಗೋದಲ್ಲ. ಅಂದಾಗೆ ಎಲ್ಲ ಸಿದ್ಧತೆ ಆಗಿತ್ತಾನೆ. ಗಂಡನ ಕಡೆಯವ್ರು ಬಂದ್ರ? ಅದು ಬರ್ತಾ ನೋಡಿ ಕಾರ್ ಇಳಿದು. ಯಾರು ಹಿರಿಯವರಿಲ್ಲ ಅಂತ ಕಾಣುತ್ತೆ. ನೋಡಿ ಸಾವ್ಕರ್ರೆ, ಈ ಮನೆಯಲ್ಲಿ ಹಿರಿಯವರು ಅಂತ ಯಾರು ಇಲ್ಲ. ಎಲ್ಲ ನಾನೇ. ನೀವೇನೇ ಇದ್ರು ನನ್ನ ಜೊತೆನೇ ಹೇಳಿ. ನೋಡಿ, ನನ್ಗಿರೋರು ಇಬ್ರು ತಂಗಿಯರು. ಒಬ್ಳು ಜಯಶ್ರೀ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು ರಾಜಶ್ರೀ ಮನೇಲೇ ಇದ್ದಾಳೆ. ಸರಿ ಸರಿ, ಹುಡುಗಿನ ಕರ್ಸಿ. ಕುಂತ್ಕೊಳ್ಳಿ. ಹಾಗೆ ಆಗ್ಲಿ. ಸಾವುಕಾರ್ರೆ, ನಿಮ್ ಮಾಮ್ ತಕ್ಕಂತೆ ಮನೆ ನೋಡಿ.
ಮನೆ ಚೆನ್ನಾಗದೆ ಅಂದೀಯ, ಇವ್ರ ಮನೆ ಚೆನ್ನಾಗದೆ ಅಂದೀಯ. ನಿನ್ನ ಮಗಳಿಗೆ ಒಂದು ಗಂಡು ನೋಡಿ ಒಂದು ಮದುವೆ ಮಾಡೋಕ್ಕಾಗಿವಲ್ಲ. ರಂಗ ತಪ್ಪಾಯ್ತಪ್ಪರ, ಬೇಕಾದ್ರೆ ಕಡೆ ಬಂದಿರೋ ಸ್ಥಳ ಎಂತದೊಂದು ಗೊತ್ತಾಗುದೇನೋ. ಹುಡುಗಿ ಏನು ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಂಗೆ ಇದ್ದಾಳೆ. ರುದ್ರೇಶ, ನಿನ್ ಒಪ್ಗೆನೇನೋ? ನಿನ್ನೊಪ್ಗೆ ನನ್ನೊಪ್ಗೆಪ್ಪ. ಅಪ್ಪರ, ನಾವು ನೋಡಿದ ಹುಡುಗಿರಿಗಂತ ಇವರು ತುಂಬಾ ಚೆನ್ನಾಗವ್ರೆ. ನಮ್ಮ ರುದ್ರೇಶ್ ಅಪ್ಪರ್ಗೆ ಒಳ್ಳೆ ಜೋಡಿ. ಹೆಣ್ಣು ಎಂದರೆ ಹೀಗಿರಬೇಕು, ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ಅರ್ಶಿನ ಕೆನ್ನೆಯ ತುಂಬಿರಬೇಕು, ಅರ್ಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನು ಒದ್ದಿರಬೇಕು, ಮೈ ತುಂಬ ಸೆರಗನು ಒದ್ದಿರಬೇಕು. ತಪ್ಪಾಯ್ತು ಅಪ್ಪರ, ಬೇಕಾದ್ರೆ ಕಡೆ ಇವನ್ ಸ್ವಭಾವನೇ ಹಿಂಗೆ. ಬಂದ ಜಾಗದಲ್ಲಿ ಏನಾದ್ರೂ ಒಂದು ಮಾಡಿದ್ರೆ ಮನಸ್ಸು ಸಮಾಧಾನ ಆಗುಲ್ಲ. ಈಗ ವಿಷಯಕ್ಕೆ ಬರೋಣ ಮಹೇಶು. ನನಗೆ ಇಬ್ಬರು ಗಂಡು ಮಕ್ಕಳು. ಇವನ ಹೆಸರು ರುದ್ರೇಶ ಅಂತ, ಇವನೇ ನನ್ನ ಹಿರಿ ಮಗ. ಇನ್ನೊಬ್ಬ ಜಗದೀಶ ಅಂತ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಇನ್ನು ನನ್ನ ಹೆಂಡತಿ ತೀರ್ಕೊಂಡು ಸುಮಾರು ವರ್ಷಗಳೇ ಆಯ್ತು. ನಮ್ಮನೇಲಿ ಹೆಣ್ದಿಕ್ಕು ಅಂತ ಯಾರೂ ಇಲ್ಲ. ನಿಮ್ಮ ಮಗಳು ನಮ್ಮ ಮನೆ ಬೆಳಗು ಜ್ಯೋತಿ ಆದ್ರೆ ಅಷ್ಟೇ ಸಾಕು. ನಾವು ವರದಕ್ಷಿಣೆಗೆ ಆಸೆ ಪಡೋರಲ್ಲ. ಹಾಗಾದ್ರೆ ಹೇಗೆ ಸರ್ಕಾರ್ರೆ, ನೀವು ಏನೇ ಕೇಳದೆ ಇದ್ರು ನಮ್ಮ ಯೋಗ್ಯತೆಗೆ ತಕ್ಕನಾಗ ಏನ್ ಕೊಡ್ಬೇಕು ಎಲ್ಲ ಮಾಡಿಸ್ ಮಡಗಿದೀವಿ ಸರ್ಕಾರ್ರೆ, ಕೊಡ್ತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಇನ್ನು 1 ವಾರದೊಳಗೆ ಒಳ್ಳೆ ದಿನ ನೋಡಿ ಲಗ್ನ ಕಟ್ಸೋಣ. ನಾವಿನ್ ಬರುದೇ? ಸ್ವಲ್ಪ ನಿಂತ್ಕೊಳ್ಳಿ. ಶಾಸ್ತ್ರಿಗಳೇ, ಒಳ್ಳೆ ನಮಸ್ಕಾರ ಮಹೇಶಪ್ಪರೇ. ಏನ್ ಸಮಾಚಾರ? ಏನಿಲ್ಲ ಶಾಸ್ತ್ರಿಗಳೇ, ಈ ದಿವಸ ರಾಮಲಿಂಗಪ್ಪನವರು ಅವ್ರ ಮಗನಿಗೆ ನಮ್ಮ ತಂಗಿ ನೋಡಿ ಒಪ್ಕೊಂಡವ್ರೆ. ಅದಕ್ಕೆ ಒಂದು ಒಳ್ಳೆ ಡೇಟ್ ಹಾಕೊಡಿ ಶಾಸ್ತ್ರಿಗಳೇ. ಅದಕ್ಕೆ ಏನಂತೆ ನೋಡೋಣ ಬರಪ್ಪ. ಇದೇ ವಾರದಲ್ಲಿ ಹೆಣ್ಣು ಗಂಡಿಗೂ 12 ಗಣ 12 ಬಗ ಎಲ್ಲ ಕೂಡು ಬಂದಿದೆ. ಮದುವೆನ ಯಾವುದೇ ಅಡೆಚಣೆ ಇಲ್ದೆ ಆರಾಮ್ ಮಾಡ್ಬೋದು. ಹೆಣ್ಣು ಹೆಸರೇನಂದ್ರೆ ಜಯಶ್ರೀ, ಗಂಡ ಹೆಸರೇನಂದ್ರೆ ರುದ್ರೇಶ. ನೋಡಯ್ಯ, ಇದೇ ತಿಂಗಳು 25ನೇ ತಾರೀಕು ಶುಭ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದು ಕಣಯ್ಯ. ಯಾವುದೇ ಅಡೆಚಣೆ ಇಲ್ಲದೆ ಮಾಡ್ಬೋದು. ಸರಿ ಮಹೇಶ್ ಅವರೇ, ನಾವಿನ್ ಬರೋದೇ? ಹೋಗಿದ್ ಬನ್ನಿ ಸರ್. ಮಹೇಶಪ್ಪ, ಏನ್ ಹೇಳಪ್ಪ? ನನ್ಗೆ ಗೊತ್ತಾಯ್ತು ಕಣ, ಮದುವೆ ದಿನ ಎಲ್ಲಾನು ಕೊಡ್ತೀನಿ, ತಲೆ ಕೆಡಿಸ್ಬೇಡ, ಸುಮ್ಮನೆ ಇದ್ಬಿಡು. ನೋಡು ಮಹೇಶಪ್ಪ, ಖರ್ಚಿಗೆ ಬಚ್ಚಾರ್ ಇಟ್ಕೊಂಡಿರೋ, ಬಾಕಿ ಸೆಟಲ್ಮೆಂಟ್ ಮಾಡ್ತೀನಿ ಕೊನೆಯಲ್ಲಿ ಮದುವೆಲಿ. ಬರ್ಲಾ? ಆಯ್ತು. ಬರೀ ತಿನ್ನೂರಿ ಆಯ್ತಲ್ಲ ನಿಂದು, ಕೈ ನಿಂತಿದ್ಯಾ? ಅಣ್ಣ, ಈ ನಾಟಕದ ಮೊದಲೇ ಅಂತ ಏನೋ ತುಂಬ ಚೆನ್ನಾಗಿ ಮೂಡ್ ಬಂತು. ಇನ್ನು ಮಿಕ್ಕಿದ್ದು ಮುಂದಿಂದು ಆ ದೇವರಿಗೆ ಬಿಟ್ಟಿದ್ದು. ನೋಡಮ್ಮ, ಧೈರ್ಯಂ ಸರ್ವರ್ತನೆ ಸಾಧನೆ ಎನ್ನುವ ಹಾಗೆ ಮನಸ್ಸಲ್ಲಿ ಯಾವಾಗಲೂ ಧೈರ್ಯ ಇರ್ಬೇಕಮ್ಮ. ನೋಡಮ್ಮ, ನೀನು ಬಂದ ಕೆಲಸ ಆಯ್ತು. ಯಾವುದೇ ಕಾರಣಕ್ಕೂ ಮದುವೆ ಮುಗಿಗಂಟ್ಲು ಇಲ್ಲಿಗೆ ಬರ್ಬೇಡಮ್ಮ. ನೀ ಬೆಂಗಳೂರು ಹೊರಡು. ಹಾಗೆ ಆಗಲಿ ಅಣ್ಣ, ನಾನಿನ್ನ ಹೊರಡ್ತೀನಿ.
ಅಣ್ಣ ಏನಣ್ಣ ಇದು? ಒಬ್ಬರನ್ನ ತೋರಿಸಿ ಮತ್ತೊಬ್ಬರನ್ನ ಮದುವೆ ಮಾಡೋದು ಅಂದರೆ ಅದೆಷ್ಟು ತಪ್ಪಾಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಅಣ್ಣ? ಅಣ್ಣ, ನಾಳೆ ದಿನ ಈ ಸತ್ಯ ಹೊರಗಡೆ ಬಿದ್ದಾಗ ಆ ಶಿಕ್ಷೆ ಅನ್ಬೋಷ್ಟು ಶಕ್ತಿ ನನಗಿಲ್ಲ ಅಣ್ಣ, ನನಗಿಲ್ಲ ಅಣ್ಣ. ನೋಡು, ದಯವಿಟ್ಟು ನನ್ನ ಮದುವೆ ಬೇಡ ಅಣ್ಣ, ಬೇಡ ಅಣ್ಣ. ಜಯ, ಮದುವೆ ಮನೆಯಲ್ಲಿ ಬೇಕಾದ್ದು ನಡಿಲಮ್ಮ. ನಾನು ನನ್ನ ಸರ್ವಸ್ವನ್ನೇ ದಾರೆ ಹಿಡಿದು ನಿನ್ನ ಮದುವೆ ಮಾಡೇ ಮಾಡ್ತೀನಮ್ಮ, ಮದುವೆ ಮಾಡೇ ಮಾಡ್ತೀನಿ. ಇದು ನನ್ನ ಎತ್ತ ತಾಯಿ ಪಾದ ಸಾಕ್ಷಿ ಹೇಳುವೆ, ಸತ್ಯಮ್ಮ, ಸತ್ಯ. ಲೋಕಕ್ಕೆರಡು ಬೆಳಕಿನುಂಡೆ ಆರಿಬಿಟ್ಟೋಣ, ಲೋಕಕ್ಕೆರಡು ಬೆಳಕಿನುಂಡೆ ಜಾರಿ ಬಿಟ್ಟೋಣ, ಆ ಬೆಳಕಿನಲ್ಲಿ ಬಾಳಿ ಎಂದು ದಾರಿ ಕೊಟ್ಟೋಣ. ಯಾವ ಶಿಲ್ಪಿ ಕೆತ್ತಿದಳು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ.